ಹೋರಾಟಗಾರರ ಸೋಗಿನಲ್ಲಿ ಬಂದರ ಕಿಡಿಗೇಡಿಗಳು. ಕಲ್ಲು ತೂರಿದವರು ರೈತ ಪರ ಹೋರಾಟಗಾರರಲ್ವಾ? ಹಾಗಾದ್ರೆ ಕಬ್ಬು ಬೆಳೆಗಾರರ ಪ್ರತಿಭಟನೆಯನ್ನ ಹತ್ತಿಕ್ಕಲು ನಡೆದಂತಹ ಷಡ್ಯಂತ್ರನ ಇದು. ಹೋರಾಟಗಾರ ಶಶಿಕಾಂತ್ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಹುಕ್ಕೇರಿಯ ಟೋಲ್ ಬಳಿ ನಡೆದಂತಹ ಕಲ್ಲು ತೂರಾಟ ಏನಿದೆ, ಅವ್ರು ಯಾರು ಕೂಡ ರೈತರಲ್ಲ, ರೈತ ಹೋರಾಟಗಾರರಲ್ಲ. ಅವರ ಸೋಗಿನಲ್ಲಿ ಬಂದು ಷಡ್ಯಂತ್ರವನ್ನ ನಡೆಸಿ ಈ ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಹತ್ತರ್ಕಿ ಟೋಲ್ನಲ್ಲಿ ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ರು ಹೋರಾಟವನ್ನ, ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ಕಲ್ಲು ಹೋರಾಟ ಆಗಿರುವಂತ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರು ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನ ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನಾನು ಸಂಘಟನೆ ಪರವಾಗಿ ಕ್ಷಮೆ ಕೇಳ್ಕೊತೀನಿ. ಯಾರು ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ. ಆದ್ರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದ್ರೆ ಶಾಂತಿಯುತವಾಗಿ ನೋಡ್ತಾ ಇದ್ರೆ ತಾವೆಲ್ಲ ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದ್ರು ಸಹಿತ ನಮ್ದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ, ಸಾರ್ವಜನಿಕ ತೊಂದರೆ ಕೊಡಲಾರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದ. ನಾವು NH4 ಬಂದ್ ಮಾಡಿದ್ರು ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದ್ರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನ ಕಳಿಸಬೇಕಂತೇಳಿ ನಾನೆಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾರು ಓಕೆ, ಹುಕ್ಕೇರಿಯಲ್ಲಿ ನಡೆದಂತಹ ಕಲ್ಲು ತೂರಾಟ ವಿಚಾರವಾಗಿ ಹೋರಾಟಗಾರ ಶಶಿಕಾಂತ್ ಅವರು ಕೊಟ್ಟಂತಹ ಸ್ಪಷ್ಟನೆ ಇದು. ನಮ್ಮ ಹೋರಾಟ ಶಾಂತಿಯುತವಾಗಿ ಮುಂದುವರೆದಿದೆ, ಮುಂದುವರಿಯುತ್ತೆ ಸಹ.